ಕೆಲವೊಂದೆಲ್ಲ ಗೊತ್ತಿಲ್ಲ ಮಾರೆ. ಹಂದಿ ಬಂದಿದೆ ಅಂತ ಎಂಥದ್ದು ಜಾಗ್ರತೆ ಇರ್ಬೇಕು ಮಾರೆ. ಕರಡಿಯ ಹಂದಿಯ ಮಾರೆ. ಕರಡಿ ಬಾಳೆ ಬಂದಿತ್ತು ಬಲೆ ವಾಪಸ್ ಪೆಣ್ಗಳು ಅಂತ. ಈಗ ಪೆಣ್ಗಳು ನೋಡಿ ಯಾವ ರೀತಿ ಬರ್ತಾರೆ ಬದುಕಲ್ಲಿ, ಚಂಡಮಾರುತವಾಗಿ ಬೇರೆ ಬರ್ತಿದ್ದಾರೆ. ಇದು ದಿಸೆಯಿಂದ ಪೆಣ್ಗಳು ಬರೀ ಅಲ್ಲಿ ಇಲ್ಲಿ ಸುತ್ತಬಾರ್ದು, ಓದೋದು ಅದು ಇದು ಅಂತ ಲಾಯ್ಲೋಟ್ ಮಾಡಿದ್ರೆ ಆಗಲ್ಲ. ಇಲ್ಲಿ ಬಂದು ಸ್ವಲ್ಪ ಕೆಲಸ ಎಲ್ಲ ಬೇಡ ಅಂತಲ್ಲ, ಒಟ್ಟಿಗೆ ಇರುವ ಅಂತ. ಒಟ್ಟಿಗೆ ಇರ್ಬೇಕಂತ ಲಾಸ್ಟ್ವರೆಗೂ. ಸ್ವಲ್ಪ ಮೆಲ್ಲ ಹೇಳಿದ್ರಿ. ಎಂತ ಗೊತ್ತಾ, ಈಗ ನಾವು ಅಣ್ಣ ತಮ್ಮ ಹೆಂಗೂ ಚೆನ್ನಾಗಿರ್ತೀವ, ಈ ಮುಂದೆ ನಮ್ಮ ಪೆಂಗಳು ಬಂದಾಗ ಪೆಂಗಳು ಬಂದು ಚಂಡಮಾರುತ ಕನ್ವರ್ಟ್ ಆದ್ರೆ ಕಷ್ಟ. ಪೆಂಗಳು ಶಾಂತ ರೀತಿಯಿಂದ ವರ್ತಿಸಿ ಎಲ್ಲ ಚೆನ್ನಾಗಿ ನಡ್ಸ್ಕೊಂಡು ಹೋದ್ರೆ ಆಗ್ತದೆ. ಬೆಳೆ ಚೆನ್ನಾಗಿರ್ತದೆ. ಈಗ ಇದೆಲ್ಲ ಪೆಂಗಲ್ ಟೇಷನ್ ಆಗಿದ್ದು. ಝೀರೋ ಮೆಮೊರೀಸ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ವಿಡಿಯೋಸ್ನ ಆದಷ್ಟು ಹಂಚಿಕೊಳ್ಳಿ. ದೂರ ಈಗ ನಾವೆಲ್ಲ ಬಿಟ್ಟಿದ್ರಿ. ತೋಟಕ್ಕೆ ಹೋಗ್ಬಾರಣ ಮೇಲೆ. ಶಿಕಾರಿ ಏನಾದ್ರು ಉಂಟಾ? ಶಿಕಾರಿ ಮೊನ್ನೆ ಅಂದು ಹಿಡಿದಿದ್ವಲ್ಲ, ಇನ್ನೊಂದು ಹಿಡಿಯೋಣ ಬಾ. ಹೋಗಾದ್ರೆ ಮೇಲ್ಗಡೆ ಒಂದು ಹೊಸ ತೋಟ ಆಗಿದೆ. ಈಗ ಪೆಣ್ಗಳು ಅದು ಪೆಣ್ಗಳಲ್ಲ. ಪೆಣ್ಗಳು ಈಗ ನಮ್ಮ ಕಡೆ ಏನು ಅರ್ಜೆಂಟಲ್ಲಿ ಏನು ಹೇಳ್ತಾರೆ ಪೆಣ್ಗಳು ಅಂತ. ಈಗ ಪೆಣ್ಗಳು ನೋಡಿ ಯಾವ ರೀತಿ ಬರ್ತಾರೆ ಬದುಕಲ್ಲಿ, ಚಂಡಮಾರುತವಾಗಿ ಬೇರೆ ಬರ್ತಿದ್ದಾರೆ. ಇದು ದಿಸೆಯಿಂದ ಮಾರ ನಾವೀಗ ಪೆಂಗ ಆದ್ವಲ್ಲ ಮಾರ. ಅವರ ಕೃಪೆಯಿಂದ ಈಗ ಒಂದು ರಜೆ. ಈಗ ನಮ್ಮ ಕೊನೆತೆಗೆ ಅವರ ಮಂಡಳಿ ಏನಿದೆ, ಚೇಣಿ ಮಂಡಳಿ, ಹೌದು, ಕೆಲ ಕಡೆ ಎಲ್ಲ ರಜೆ ಕೊಟ್ಟಿದ್ದಾರೆ. ಈಗ ಒಂದು 3-4 ದಿನ, ದಿಸೆಯಿಂದ ಮಾರ ಇನ್ನು 3-4 ದಿನ ಇರ್ಬೋದು. ಈಗ ಒಂದು ತೋಟಕ್ಕೆ ಹೋಗಿ ಬರುವ. ಒಂದು ಹೊಸ್ದಾಗೊಂದು ತೋಟ ಆಗಿದೆ ನಮ್ಮದು. ಫ್ರೀ ಟೈಮಲ್ಲೆಲ್ಲ ಅದು ಇದೆಲ್ಲ ಮಾಡಿ ಒಂದು ತೋಟ ಮಾಡಿದ್ದೀವಿ. ಮಂಗ ಹಿಂಗೆಲ್ಲ ಹೆಂಗೆ ಮುರಿದಿಟ್ಟಿದ್ದಾವ ಎಂತ ಅಂತ. ನವ ದಂಪತಿಗಳಿಬ್ಬರು ಆಲ್ರೆಡಿ ಹೋಗಿದ್ದಾರೆ, ಎಂತ ಮಾಡ್ತಿದ್ದಾರೆ ನೋಡೋಣ. ನಮ್ಮ ಸೈನ್ಯ ಬೇರೆ ಜೊತೆಗಿದೆ. ಎಲ್ಲ ಕರಡಿ ಬಾರಿ ಮುಂದೆ ಹೋಗಾಯ್ತು ಅಂತ ಅವರಿಗೆಲ್ಲ ಆಲ್ರೆಡಿ ದಾರಿ ಗೊತ್ತಿದಲ್ಲ, ಹೋಗಿರ್ತಾರೆ. ನೋಡಿ ಅಲ್ಲಿ 1, 2, 3 ಬಾಲೆ ನೋಡಿ ಲಾಸ್ಟಿಗೆ ಹೋಗೋದು. ಅಮ್ಮ ಈಗ ವಾಪಸ್ ಬಂದ್ರೆ ಬಂದ, ಬಾರಿ ದೂರ ಎಲ್ಲ ಬರಲ್ಲ ಮನೆ. ಬಾಲೆ ಹೋಣ, ನೀನು ಫಸ್ಟ್ ಬಾ ಅಂತದೆ ಅದು. ಹೋಗ ಬೊಗ್ಗಿ ಒಂದು ಅಲ್ಲೇ ಇರ್ಬೇಕು ಮಾರೆ. ಹೋಗುವ ಬರ. ಅವಳು ನಿಮ್ಮ ಪಾರ್ಟ್ನರ್ ಆದ್ಲ ಅಂತ ಈಗ. ಈ ಥರ ಎಲ್ಲ ಮಾಡ್ಲಿಕ್ಕಿಲ್ಲ. ಅಲ್ಲಿ ಗಿಡಕ್ಕೆಲ್ಲ ಹುಚ್ಚಾಯ್ತು ಮಾರೆ. ಅಲ್ಲಿ ಬಂದು ಕರಡಿ ಮೊದಲು ಹಂಗೆ ಮಾಡ್ತಿದ್ದ. 1-2-3 ದಿವಸ ಬಿಟ್ಟು ನೋಡಿದ್ರೆ ಗಿಡ ಸುಟ್ಟೋಗಿರ್ತಿತ್ತು. ನಾವೆಂತದ ಕಾಯಿಲೆ ಗಿಡಕ್ಕೆ ಅಂತ. ಮತ್ತು ಬಾರಿ ಎಲ್ಲ ಗೆಸ್ಟ್ ಮಾಡಿ ನೋಡಿದಾಗ ತುದಿ ಎಲ್ಲ ಸುಟ್ಟೋದಂಗೆ ಆಗಿರೋದು. ಬರೋದು ಕಾಲು ಎತ್ತದು ಚಿಕ್ಕಾಗ್ತದೆ. ಬರ ಬರ ಮಕ್ಕಳು ಬಾ ಬಾ. ಬಾಲೆ ದಾರಿ ಗೊತ್ತೇನೆ ನನಗೆ. ಹೊಳೆ ದಾಟಿ ಹೋಗ್ಬೇಕು. ಇಲ್ಲಿ ಕುಣ್ಣಿದೊಂದು ರೌಂಡ್ ಸ್ನಾನ ಆಯ್ತು. ಈಗ ಬರೋದು ನೀರಲ್ಲಿ ಮುಳುಗೋದು. ಅದು ಎದ್ದ ಆವಾಗಲೇ ಸ್ನಾನ ಆಗಿತ್ತು. ಅದನ್ನು ಹಳ್ಳ ದಾಟಿ ಹಿಂಗೆ ಅಂತ ಆಗಲ್ಲೇನಾ? ಬಾ ಬಾ. ಹಿಂಗೆ ಅಮ್ಮ ಇದೆ ತೋಟ. ಮೊದಲು ಹಾಕಿದ್ವಿ ಗಿಡ ಎಲ್ಲ. ಫ್ಲಡ್ ಟೈಮಲ್ಲಿ ಹೋಗಿತ್ತು. ಇಲ್ಲಿ ಅಡಿಕೆ ಮರ ಇತ್ತು ಅವಾಗ. ಫ್ಲಡ್ ಟೈಮಲ್ಲಿ ಹೋಯ್ತು. ಮತ್ತೆ ಸ್ವಲ್ಪ ಟೈಮ್ ಹಾಗೆ ಬಿಟ್ಟಿದ್ವಿ. ಮತ್ತೆ ನಾನು ಅಣ್ಣೆಲ್ಲ ಸೇರಿ ಗಿಡ ಹಾಕುವ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾ ಮತ್ತೆ ಕ್ಲೀನ್ ಮಾಡಿ ಹಾಕಿ ಬಿಟ್ಟಿದ್ದು. ಇವತ್ತು ನೋಡಿ ಗೊಬ್ಬರ ಹಾಕ್ತಿದ್ದಾರೆ. ಮಳೆ ಬಂದಿದ್ದಕ್ಕೂ ಮಳೆ ಬೆಳಿಗ್ಗೆ ಕೆಲ್ಸಕ್ಕೆ ಬಂದು ವಾಪಸ್ ಹೋದ್ರು. ಒಂದಿಬ್ಬರು ಬರೋಕ್ಕೆ ಹೇಳಿದ್ವಿ. ಅವರು ಮಳೆ ಜಾಸ್ತಿ ಆಯಿತು ಅಂತೇಳಿ ಹೋದರು. ಮತ್ತು ಅಪ್ಪ ಅಮ್ಮ ಇಬ್ಬರೇ ಬಂದಿದ್ದಾರೆ ಇವತ್ತು. ಇದು ಅದೇ 2 ವರ್ಷ ಆಯ್ತು. 2022ರಲ್ಲಿ ಹಾಕಿದ ಗಿಡಗಳು. ಯಾವ ಗಿಡ ಅಂತಲ್ಲ ಅಪ್ಪನ ಹತ್ರ ಕೇಳ್ತೀನಿ. ನನಗೆ ಗೊತ್ತು, ಪೂರ ಗೊತ್ತಿಲ್ಲ. ನಮ್ಗೆ ಏನಿದ್ರು ಕೆಲಸ ಮಾಡೋದು ಗೊತ್ತು, ಗಿಡ ಹಾಕೋದು ಗೊತ್ತು. ಯಾವ ಗಿಡ ಎಂತ ಎಷ್ಟು ವರ್ಷಕ್ಕೆ ಫಸಲು ಕೊಡುತ್ತೆ ಅದೆಲ್ಲ ಹಾಕೋಣ ಅಂದರೆ ಹಾಕೋದಷ್ಟೇ. ನಾವು ಈ ಖುಷಿಯಾದಾಗ ಬೇಜಾರಾದಾಗೆಲ್ಲ ಮಾಡ್ತಿರ್ತೀವಿ. ಇದು ನಮ್ಮ ಅಣ್ಣ ಭಾರಿ ಖುಷಿಲಿದ್ದಾಗ ಹೇಳಿದ್ದು ಮಾಡೋಣ ಅಂತೇಳಿ. ಈ ಇನ್ನೊಂದು ತೋಟ ಅಲ್ಲಿ ಗದ್ದೆ ಹತ್ರ ಮಾಡಿದ್ವಿ ಹೊಸದು. ಅದು ಅವ್ನು ಭಾರಿ ಬೇಜಾರಲ್ಲಿದ್ದಾಗ ಮಾಡಿದ್ದು. ನನ್ಗೆ ಬೇಜಾರಾದಾಗ ನಾನು ಸ್ವಲ್ಪ ದುಡ್ಡು ಒಟ್ಟು ಮಾಡಿಟ್ಟಿದ್ದು. ನಾವು ಅದೆಲ್ಲ ತೆಗೆದು ಮನೆ ಕೆಲಸಕ್ಕೆ ಹಾಕಿದ್ವಿ. ಮನೆಯೆಲ್ಲ ರೆಡಿ ಆಯಿತು.
ಈಗ ಒಂದು ವರ್ಷ ತೋಟ ಮಾಡಿದ್ವಿ, ಈಗ ಮತ್ತೆ ತೋಟ ಮಾಡ್ತಿದ್ವಿ. ಇನ್ನು ಮನೆಯದು ಕೆಲಸ ಇಲ್ಲ, ಮನೆಯದು ಇನ್ನು ಸುಮಾರು ವರ್ಷ ಬಿಟ್ಟು ಹಾಗೆ. ಮತ್ತು ನಮ್ಮ ಅಪ್ಪಂದು ಹೇಳಿದೆ, ಅಣ್ಣ ಇದು ಹಣ ಈಗಾಯ್ತು ಜಾಗ, ಅದು ಚಿನ್ನುಗೆ, ಇದು ಹಣ ಕಣ ಇರಲಿ ಅಂತ ಅಪ್ಪನ ಹತ್ರ ಅಪ್ಪ ಹೇಳೋದು ಅಮ್ಮನ ಹತ್ರ. ನಾನು ಪಾಲ್ಗಿಲ್ಲ ಅಂತ ಬೇಡ ಅಂತಿದ್ದೀನಿ, ಅಂದರೆ ಪಾಲೆ ಬೇಡ ಅಂತಲ್ಲ, ಒಟ್ಟಿಗೆ ಇರುವ ಅಂತ, ಒಟ್ಟಿಗೆ ಇರ್ಬೇಕಂತ ಲಾಸ್ಟ್ವರೆಗೂ. ಸ್ವಲ್ಪ ಮೆಲ್ಲ ಹೇಳಿದ್ರಿ. ಎಂತ ಗೊತ್ತಾ, ಈಗ ನಾವು ಅಣ್ಣ ತಮ್ಮ ಹೆಂಗು ಚೆನ್ನಾಗಿರ್ತೀವ, ಈ ಮುಂದೆ ನಮ್ಮ ಪೆಂಗಳ ಬಂದಾಗ ಪೆಂಗಳು ಬಂದು ಚಂಡಮಾರುತ ಕನ್ವರ್ಟ್ ಆದ್ರೆ ಕಷ್ಟ. ಪೆಂಗಳು ಶಾಂತ ರೀತಿಯಿಂದ ವರ್ತಿಸಿ ಎಲ್ಲ ಚೆನ್ನಾಗಿ ನಡ್ಸ್ಕೊಂಡು ಹೋದ್ರೆ ಆಗ್ತದೆ. ಮಳೆ ಬೆಳೆ ಚೆನ್ನಾಗಾದ್ರೆ ಬೆಳೆ ಚೆನ್ನಾಗಿರ್ತದೆ ಅಂತ. ಈಗ ಇದೆಲ್ಲ ಪೆಂಗಳ ದೇಶನೇ ಆಗಿದ್ದು. ಇದು ಈ ಪ್ಲೇಸ್ ಯಾವ್ದು ಗೊತ್ತಾ ನಿಮಗೆ? ಫಸ್ಟ್ ವಿಡಿಯೋ ಶೂಟ್ ಕಳಲೆ ಇದೇ ಜಾಗ. ಮತ್ತೆ ಇದಲ್ಲ ಒಂದು ಹಣ್ಣು ಆಗ್ತದಲ್ಲ ಅಂತ ಹೇಳಿ, ಯಾವುದು ಇದು ನಮ್ಮನೆ ಜೇಪುಲು. ಹೌದು. ಇದು ಈ ಜೇಪುಲ್ ಗಿಡ ಉಂಟಲ್ಲ, ಇದನ್ನ ಮೊದಲು ಯುದ್ಧಕ್ಕೆಲ್ಲ ಯೂಸ್ ಮಾಡ್ತಿದ್ರಂತೆ, ಇದ್ರದ್ದು ಬಡಿಗೆ ಎಲ್ಲ. ಇದು ಮೇನ್ ಪರ್ಪಸ್ ಈ ಮುಳ್ಳು. ಈ ಮುಳ್ಳಲ್ಲಿ ಈ ಮೊದಲು ಹಂದಿ ಎಲ್ಲ ಹಿಡಿತಿದ್ರಲ್ಲ, ಅವಾಗ ಇದನ್ನೆಲ್ಲ ಅಡ್ಡ ಕಟ್ತಿದ್ರಂತೆ ಕೆಲವೊಂದಕ್ಕೆಲ್ಲ. ಈ ಉರುಳು ತರ ಒಡ್ಡಿ, ಉರುಳು ಅಂತ ಗೊತ್ತಲ್ಲ ನಿಮ್ಗೆ, ಅದನ್ನ ಈ ತರ ಮರಕ್ಕೆಲ್ಲ ಈ ತರ ಕಟ್ಟಿ ಈ ತರದೊಂದು 4 ಬಡಿಗೆ ಕಟ್ತಿದ್ರಂತೆ ಮುಳ್ಳಿದು. ಈ ಹಂದಿ ಬಂದು ಉರುಳಕ್ಕೆ ಬಿದ್ದ ಕೂಡಲೇ ಈಗ ಈ ಬಡಿಗೆ ಎಲ್ಲ ಸಡನ್ ಬಂದು ಹೊಡಿಯೋದು, ಆ ಥರ ಎಲ್ಲ ಹಂದಿಗಳು ಸಾಯ್ತಿದ್ವು ಅಂತೆ. ಮೊದಲು ನನಗೆ ನಮ್ಮ ಅಜ್ಜರೆಲ್ಲ ಹೇಳಿದ್ದು, ಇದನ್ನು ಭಾರಿ ಉಪಯೋಗಿಸ್ತಿದ್ರಂತೆ. ಭಾರಿ ನಂಜಿದು. ಇದೊಂದು ಮರ ಬಿಟ್ಟಿದ್ದೀವಿ ನಾವು, ಈ ಬೇಲಿ ಒಡ್ಡಿಗೆಲ್ಲ ಹಾಕ್ಲಿಕ್ಕೆ ಬೇಕಾಗ್ತದೆ ಅಂತೇಳಿ. ಮತ್ತು ಈ ನಟ್ಟೇನಿದೆ ನೋಡಿ, ಇದೆಂತಕ್ಕೆ ಹಾಕಿದಂದರೆ, ಇದು ನಿಮಗೆ ಬಿಸಿಲಿಂದ ಏನು ಪ್ರೊಟೆಕ್ಟ್ ಇಲ್ಲ, ಬಿಸಿಲಿಂದ ಏನು ಪ್ರೊಟೆಕ್ಷನ್ ಮಾಡಲ್ಲ. ಅಲ್ಲಿ ಗದ್ದೆಗೆ ಹಾಕಿದ್ದೀವಿ, ಬಟ್ ಈ ಮಂಗ ಎಲ್ಲ ಬಂದು ಮುರಿತವೆ. ಇದೀಗ ನಾವು 2 ವರ್ಷ ಸೋತೋಗಿದ್ವಿ, ಗಿಡ ಹಾಕದೆ ಬೇಡ ಅಂತ ಲೆಕ್ಕ ಹಾಕಿದ್ವಿ. ಮಂಗ ಬಂದು ಇದನ್ನ ಮುರಿಯೋದು, ಈ ಸಣ್ಣ ಸಸಿ ಇರುವಾಗ ಸುಳಿ ಮುರಿತವೆ ಕಾಫಿ ಗಿಡದ್ದು. ಇವಾಗ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ. ಇದು ನೀರು ಹೊಡಿಬೇಕು. ನೀರು ನಮ್ದು ಇಲ್ಲಿ ಸ್ವಲ್ಪ ಮೋಟ್ರ್ ವ್ಯವಸ್ಥೆ ಭಾರಿ ದೂರ ಅಲ್ಲ, ಕರೆಂಟ್ ವ್ಯವಸ್ಥೆ ಎಲ್ಲ ಇಲ್ಲ. ಒಂದು ಸಣ್ಣ ಮೋಟ್ರಲ್ಲಿ ಇಟ್ಟಿದ್ದೀವಿ ಆ ಒಳಗೆ. ಅದೀಗ ಬರೀ ಕುಡಿಯೋ ನೀರಿಗೊಂದು ಹೋಗ್ತಿದ್ವಿ, ಮೇಲ್ಮನೆಗೆ ನಮ್ಮ ಅತ್ತೆಯವ್ರಿಗೆ ಕೊಟ್ಟಿದ್ದೀವಿ. ಅದರಲ್ಲಿ ನೀರು ಇದು ಸಾಕಾಗಲ್ಲ ರೀ, ಪ್ರೆಜರ್ ಸಾಕಾಗಲ್ಲ. ಸ್ವಲ್ಪ ಹಂಗೆ ನೀರು ಹೊಡಿತೀವಿ ಸಾಧಾರಣ ಸಣ್ಣ ಜಟ್ಟಲ್ಲಿ. ನೆಕ್ಸ್ಟಿಗೆ ಒಂದು ತರಬೇಕು, ಈಗ ಒಂದು ಮೋಟ್ರ್ ತಂದು. ಮೇಲಿಂದ ಗ್ರಾವಿಟಿ ಮಾಡೋಕ್ಕಾಗಲ್ಲ. ಇಲ್ಲಿ ಗ್ರಾವಿಟಿ ನೀರಿಲ್ಲ, ಇದು ಕೆಳಗಾಯ್ತಲ್ಲ ಹೊಳೆ, ಮೇಲಿಂದ ಇದ್ರೆ ಆಗ್ತಿತ್ತು. ಆಯ್ತಾ ಗೊಬ್ಬರ ಹಾಕಿ ಮುಗಿತಾ? ಅಪ್ಪ ಇದು ಯಾವ ಗಿಡ? ಇದು ಸಿಂಟರ್ ರೋಬಸ್ಟ. ಇದು ಎಷ್ಟು ವರ್ಷಕ್ಕೆ ಫಸಲು ಕೊಡೋದು? 3 ವರ್ಷಕ್ಕೆ. ಈ ಚಂದ್ರಗಿರಿ ಎಲ್ಲ ನಾವು ಹಾಕಲಲ್ಲ. ಇದು ಸಿಂಟೋರ್ ಅಲ್ಲ, ಇದು 3 ವರ್ಷಕ್ಕೆ ಪಕ್ಕ ಫಸಲ. ಈಗ ಹಾಕಿ ಎಷ್ಟು ವರ್ಷ ಆತೇಳಿ ನಾವು? 2 ವರ್ಷ ಆತಲ್ಲ. ಮುಂದಿನ ವರ್ಷಕ್ಕೆ ಕುಯ್ಬೋದಾ? ಮತ್ತೆ ಗಿಡ ನಡ್ತಿಗೆ ಮುಳ್ಳು ಸ್ವಲ್ಪ ಟೈಮ್ ಆದ್ಮೇಲೆ ಮುಳ್ಳು ನಡ್ತೀವಿ ಅದ್ರ ಬುಡಕ್ಕೆ, ಮಂಗ ಕೈ ಹಾಕ್ಬಾರ್ದಂತ. ಇದು ಸೀಂಟ್ವಾರ್ ಅಂತ ಗಿಡ. ಅವತ್ತು ಹೇಳಿದ್ರು ಹಾಕೋತಿಗೆ, ಫುಲ್ ಬಲ್ಲೆ ಇತ್ತು ಮಾರ್ರೆ, ಬಲ್ಲೆ ಎಲ್ಲ ಕಡ್ದು. ಸೀಂಟ್ವಾರ್ ರೋಬಸ್ಟ್. ಈಗ ನೆಕ್ಸ್ಟಿಗೆ ಅಡಿಕೆ ಗಿಡ ಮತ್ತೆ ಹೊಸ್ದಾಗಿ ಹಾಕಬೇಕು. ಇಲ್ಲಿ ಸಾಲಲ್ಲಿ ಇತ್ತು, ಈ ಫ್ಲಡ್ ಆಯ್ತು ಒಂದ್ಸರಿ, ಗೊತ್ತಲ್ಲ 2019ರಲ್ಲಿ. ಅವಾಗ ಇಲ್ಲಿ ಅಡಿಕೆ ಗಿಡ ಎಲ್ಲ ಹೋಯ್ತು. ಹೊಳೆ ಬದಿ ಅಂದರೆ ಇದೊಂದು ಪ್ರಾಬ್ಲಮ್ ಮಾರೆ. ಇಲ್ಲೊಂದು ಸಾಧಾರಣ ಒಂದು 600 ಗಿಡ ಮೇಲಿದೆ, 600 ಜಾಸ್ತಿ ಇದೆ, 600-700 ಗಿಡ ಕೂತಿದೆ. ಇನ್ನೊಂದು 300 ಗಿಡ ಕೂರಿಸ್ಬೇಕು. ಕರಡಿ ಇವತ್ತು ಹುಚ್ಚ ಹೆಂಗಿಲ್ಲ. ಅವನ್ನ ಕರೆಯೋದು ಕಷ್ಟ ಮರೆ, ಕರೆಯೋದು ಕಷ್ಟ. ಬಂದು ಮೈ ಮೇಲೆ ಹಾರೋದು. ತೋಟ ಕೆಲಸ ಆಗತ್ತಿಗೆ ನಾವು ಎಷ್ಟು ದಿನ ಬಂದಿದ್ದೆ, ಅವನು ಅಷ್ಟು ದಿನ ಬಂದಿದ್ದಾನೆ. ಕೆಸರು ಮಾಡ್ತಾನೆ ಮನೆ. ಇದು ನೋಡಿ, ಇದು ಬೆಚ್ಚು. ಮೇಲೊಂದಿತ್ತು ಸೇಮ್ ಚೂಡಿದ್, ನಮ್ಮ ಅಕ್ಕನ ಚೂಡಿದಾರ ಹಾಕಿ ಬಟ್ಟೆ ಎಲ್ಲ ತುಂಬಿಸಿ. ಒಂದೊಂದ್ಸರಿ ನಾನೇ ಒಬ್ಬೊಬ್ಬನೇ ಬರ್ತೀನಿ, ನಾನೇ ಶಾಕ್ ಆಗೋದು ಮಾರಿ, ಇದು ಯಾರು ನಿಂತಿದ್ದು ಅಂತೇಳಿ. ಅದು ನೋಡ್ತೀವಿ ಬೆಚ್ಚು. ಮಂಗ ಬರ್ತವೆ ಅಂತ, ಹೈಯೆಸ್ಟ್ ಮಂಗಗಳು ಕಾಟ ಮಾರಿ ಇಲ್ಲಿ. ಮಂಗಗಳಿಗೆ ಮಳೆ ಬಂದರೆ ಕೂರಕ್ಕೆ ಜಾಗ. ನೋಡಿಲಿ, ಮಳೆ ಬಂದರೆ ಕೂರ್ಬೋದು, ಆರಾಮಲ್ಲಿ ಕೂರ್ಬೋದು. ಇಲ್ಲಿ ದೊಡ್ಡ ಹೋಲ್ ಇದು, ಬಡದ್ದು ಬೆರ್ಸು ಅಂತ ಕಾಣ್ತದೆ ಮಾರೆ. ಇಲ್ಲೊಂದು ಸ್ವಲ್ಪ ಔಷಧಿ ಗಿಡಗಳೆಲ್ಲ ಉಂಟು ಮಾರೆ, ಒಳಗೆ ಹೋಗ್ಬೇಕು. ಎಲ್ಲಿ ನಿಮಗೆ ಗೊತ್ತಾ? ನಮ್ಮ ಆಟೆ ಅಮಾಸೆ ಮರದೆಲ್ಲ ಉಂಟಲ್ಲ, ಅದೊಂದು ಗೊತ್ತುಂಟು. ಬಾ ಬಾ ಮಾಡ ಬಾ. ಅಪ್ಪನವ್ರು ಮಾತಾಡ್ಸೋಯ್ತು, ಅವ್ರು ಹೋದ್ರಿ. ಈಗ ಮತ್ತೆ ಇನ್ನೊಂದು ಸರಿ ಮಾತಾಡ್ಸೋಣ, ಮುಗೀತಲ್ಲ.
ಇದು ಮೆಣಸಿನ ಬಳ್ಳಿನೂ ಹಬ್ಸ್ಬೇಕು ಮಾರ್ರೆ. ಮೆಣಸಿನ ಬಳ್ಳಿ ಅಂದರೆ ಅಲ್ಲೊಂದು ಬಿಡು ಹಾಕಿದಂಗಿತ್ತು. ಇದು ನಾವು ಸಸಿ ಮೆಣಸಿಂದು ಗರಿ ಇದು ನರ್ಸರಿಯಿಂದ ತಂದು ನೆಡಲ್ಲ. ಈಗ ಬೇರೆ ಬೀಳಿರುತ್ತಲ್ಲ ಅದ್ರ ಬಡ್ಡೆಲ್ಲಿ ಹೋಗಿರುತ್ತಲ್ಲ ಅದನ್ನೇ ತಂದು ಹಾಕೋದು. ನೆಕ್ಸ್ಟ್ಗೆ ಹಾಕ್ಬೇಕು. ಇದು ಗಿಡ ನೀವು ಮನೇಲಿ ಮಾಡಿದ ಮಾಡಿದ? ಇದು ಸ್ವಲ್ಪ ಮನೇಲಿ ಮಾಡಿದ್ದು, ಮತ್ತೊಂದು ಸ್ವಲ್ಪ ತಗೊಂಡಿದ್ದು. ಈಗ 2 ವರ್ಷದಲ್ಲಿ ಫಸ್ಟಿಗೆ ಒಂದು 600 ಗಿಡ ಹಾಕಿದ್ವಲ್ಲ, ಅದರಲ್ಲಿ 300 ಗಿಡ ಮಂಗನೆ ಕಿತ್ತು ಹಾಳು ಮಾಡಿದ್ದು. ಮತ್ತೆ ಬೇರೆ ಆದ್ರೂ ತಗೊಂಡು ಮತ್ತೆ ಹಾಕಿದ್ದು. ಹಿಂಗೆ ಬಂದರೆ ಚೆನ್ನಾಗಿ ಬರ್ತವೆ ನೋಡಿ. ನಮ್ಮ ದಂಪತಿಗಳು ಕೆಲಸ ಎಲ್ಲ ಮುಗಿಸಿ ನೀರು ಕುಡಿತಿದ್ದಾರೆ. ಕಾಫಿ ತಿಂಡಿ ಎಲ್ಲ ತರ್ತಾರೆ. ಕಾಫಿ ತರ್ತಾರೆ, ತಿಂಡಿ ಕಡಿಮೆ. ನಾವು ಅವಾಗ ಫಸ್ಟ್ ಗಿಡ ಆಗತಿ ಬರೋತ್ತಿಗೆ ತಿಂಡಿ ಎಲ್ಲ ಇಲ್ಲಿಗೆ ತರ್ತಿದ್ವಿ. ಜಿಗಣೆ ಕಾಟ ಹೈಯೆಸ್ಟ್ ಮರ ಇಲ್ಲಿ. ದುಡ್ಡಿನ ಮರ ಇದೆ. ಹಾಂ, ದುಡ್ಡಿನ ಮರ ಮತ್ತೆ ಇಲ್ಲಿ ತೋರಿಸ್ಬಿಡಿ ಮಾರೆ. ಬೇಡವಾ? ಬೇಡ. ಇದೀಗ ಗೊಬ್ಬರ ಕೊಟ್ಟಿದ್ದಾ? ಅವತ್ತೊಂದ್ಸರಿ ಕೊಟ್ಟಿದ್ವಲ್ಲ, ಎಷ್ಟೊಂದು ಕೊಟ್ಟು ಈಗ? ಕಾಫಿ ಗಿಡಕ್ಕೆ ಗೊಬ್ಬರ ಅಮ್ಮ ಎಷ್ಟು ಹಾಕ್ಬೇಕು ಸಣ್ಣ ಸಸಿಗೆ? ಎಷ್ಟು ಸಣ್ಣ ಸಸಿಗೆ ಎಷ್ಟು ಹಾಕತ್ತಲ್ಲ? ದೊಡ್ಡಾದ್ಮೇಲೆ ಈಗ ನಮ್ಮನೆ ಹತ್ರ ಕಾಯಿ ಬಿಡ್ತಾವಲ್ಲ, ಈಗ ಸಾಲದು 2 ಸರಿ. ಇದು ಯಾವ್ದಪ್ಪ ಗೊಬ್ಬರ? ಸುಫಲ ಈ ಟೈಮಲ್ಲಿ ಕೊಟ್ಟರೆ ಒಳ್ಳೇದಾ? ಸಸಿ ಇರುವಾಗ ಈಗ ಎಷ್ಟು ತಿಂಗ್ಳಿಗೆ ಒಂದ್ಸರಿ ಕೊಡೋದು ನಾವು? ತಿಂಗಳು ಮಳೆ ಇದ್ದಂಗೆ ಈಗ 2 ತಿಂಗಳು ಆಯ್ತು ನಾವು ಕೊಟ್ಟು. 3 ರೌಂಡ್ ಹಾಕಿದ್ವಿ. 3 ರೌಂಡ್ ಹಾಕಿದ್ವಿ ಗೊಬ್ಬರ. ಈಗ 3 ರೌಂಡ್ ಹಾಕಿದ್ರೆ ನಿಂಗೆ 2 ವರ್ಷದ ಗಿಡ ಅಂದ್ರೆ ಇಷ್ಟು ಹತ್ರ ಬರ್ಬೇಕಿತ್ತು. ನೋಡಲ್ಲಿ ಆಗ್ಯಾವಲ್ಲ, ಅಷ್ಟು ಹತ್ರ ಬರ್ಬೇಕಿತ್ತು. ಇಲ್ಲಿ ಇವು ಏನಾಗ್ಯಾವೆ, ಮಂಗ ತಿಂದು ಮುರಿದು ಚಿಗುರಾಗಿ ಬರೋದು ಈಗ. ಅಲ್ಲ ಅಪ್ಪ, ನಾವು ಅಲ್ಲಿ ಆ ತೋಟಕ್ಕೆ ಇದು ಅಡಿಕೆ ಸಸಿ ಹಾಕುವಲ್ಲ, ಅದು ಎಷ್ಟು ಅಡಿಗೆ ಹಾಕಿದ್ದು? 8 ಅಡಿಗ? ಅಡ್ಡ 8, ಉದ್ದ 8. ಉದ್ದ 12 ಅಲ್ಲೇನ್ರಾ? ಹಿಂಗೆ ಹಿಂಗೆ ಹಿಂಗೂ 8 ಹಿಂಗೂ 8. ಇದು ಕಾಫಿ ಗಿಡ ಹಾಕಿದಪ್ಪ ನಾವು 8 ಕಲ್ಲ. ಇದ್ರ ಮಧ್ಯಕ್ಕೆ ಇನ್ನು ಗಿಡ ಕೊಡ್ತಾವ? ಹತ್ತಿ ಗಿಡ ಕೊಡ್ತವೆ, ಆರೋಗ್ಯಕ್ಕೆ ಕೊಡ್ತವೆ. ಹಿಂಗೆ ಇಲ್ಲಿಗೆ ಮತ್ತೊಂದು ಸ್ವಲ್ಪ ಏಲಕ್ಕಿ ಹಾಕಿದ್ವಿ ಅಲ್ಲಿ. ಈಗ ಹೊಸದಾಗಿ ಮೊನ್ನೆ ತೆಗ್ದ್ವಲ್ಲ ತೋಟ, ಅಡಿಕೆ ತೆಗ್ದ್ವಲ್ಲ ಆ ತೋಟಕ್ಕೆ. ಕಾಫಿ ಕಲ್ಲಿ ಆಗ್ತಾ ಉಂಟಾ? ಕಾಫಿ ಕುಡಿಲ್ಲ, ಬಿಸಿರು ಇನ್ನು ಹೌದಲ್ಲ ನೋಡಿ ಇಲ್ಲಿ ನೀವು ಹಾಕಿ ಬರ್ತೀರಾ? ಇನ್ನೊಬ್ರು ಇದಾರಲ್ಲ ಪೈಲ್ವಾನ್. ಮಗ ಅದು ನಂದೇ ಶರ್ಟ್ ಪ್ಯಾಂಟು. ಈಗ ಹೋದ ವರ್ಷ ಮನೆ ಕೆಲಸ ಇಟ್ಕೊಂಡು ಇಲ್ಲಿ ಮಾಡೋಕ್ಕಾಗಲ್ಲ. ಇದು ಈ ಸರಿ 48 50 ಗಿಡ ಹಾಕಿದ್ದ. 50 ಗಿಡ ಅಲ್ಲ, 45 ಈ ಸರಿ ಹಾಕಿದ್ದ. ಅವ್ರಿಗೆಲ್ಲ ಸಂಬಳ ಉಂಟು ಇವತ್ತು ನಾಯಿಗಳಿಗೆ. ಬಾಳೆ ಬಂದಿತ್ತು. ಬಲೆ ಅವ್ನು ವಾಪಸ್ ಹೋದ್ನ ಅಂತ. ತಪ್ಸ್ಕೊಂಡು ಹೋದ್ರೆ ಹೋಗೈತೆ ಮಾರ. ಇಲ್ಲಿ ತಂಗ ಬಂದಿತ್ತು, ಇಲ್ಲಿ ಬಂದಿತ್ತು ಹಳ್ಳ ದಾಟಿ. ಹಾಂ ಕುರಬಲೆ ಬಾ. ಹಾಂ ಬಂದ. ಬಾ ನೀನು ಮಾರಾಯ ಸವಾತಲ್ಲ. ಹೋಗೋಣ ಬಾ. ಪರಿಚಯ ಇಲ್ಲ ಇಲ್ಲಿ ಬಂದಲ್ಲ. ಆಯ್ತಪ್ಪ. ಇಲ್ಲಿದ್ದಾರೆ ಅಣ್ಣ ಬಂಡ. ಇವನು ಕರಡಿ, ಅವಳು ಕುಳ್ಳಿ, ನಮ್ಮ ಪಿಂಕಿ. ಇವ ಬಾಳೆ, ಅವ ಕುಣ್ಣಿ. ಬಗ್ಗೆ ಅಲ್ಲತ್ತಮ್ಮ ಆಗ ತಂದ ಕೋಲು. ಅದೆಂತ ಮನೆ ಕಾಪಿ ಗಿಡ ಕುಚ್ಚುಕ. ಬನ್ನಿ ಹೋಣ ಬಾ ಬಾ ಕಡಿ ಬಾ. ಬಾಳೆ ಅಡಿ ಆಗ್ತಾನೆ. ಬಾ ಬಾ ಬಾ. ನೀನು ಯಾರ ಕೈಗೆ ಸಿಕ್ಬೇಡತ್ತ. ಇನ್ನು ಮತ್ತೆ ಅಪ್ಪಚ್ಚಿ ಮತ್ತೆ ಮಾಡ್ತಾರೆ. ಕಾಪಿ ಗುಂಡು ಒಳಗೆ ನಿನ್ನೆ ಹೋಗಿಬೇಕಾಗಿತ್ತು ಮತ್ತೆ. ಅವು ಇದನ್ನಲ್ಲ, ಅವು ಅಡಿಕೆ ಹಾಕು ನಾವು. ಬಾ. ಅದೇ ನಮ್ಮ ಅಜ್ಜಿ ತಲೆ ಮೇಲೆಲ್ಲ ಹಾರ್ತದೆ. ಡೈರೆಕ್ಟ್ ಹೋಗಿ ಮುಳುಗಿದ್ರೆ ಅಜ್ಜಿ ಇಲ್ಲ. ಬರ ಬಾ ಬಾ, ಇನ್ನೊಂದು ತಟ್ಕೊಂಡು ಬಾ ಬಾ. ಅವ್ರೇನು ಬರೋ ಡೌಟು.
ಬಾಲೆ ಬರ್ತಾನೆ. ಕಡೆ ಬಾಲೆ, ಬಾ ಬಾ ಕಡೆ ಅಣ್ಣ ಬಂದ. ಓ ಹೋ 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 ಹಗುರ ಮರೆ ಕುನಿ ಬಾ ಬೇಡ. ಹೋಗೋಣ. ಇದು ನಾವು ಸ್ನಾನ ಮಾಡ್ಲಿಕ್ಕೆ ಉಂಟಾ? ಅಯ್ ಬಾ ಬಾಲೆ ಬಾ ಕುರುಕುಂಡಿ. ಇಲ್ಲೆಲ್ಲ ಮೀನು ಹಿಡಿತಿದ್ದು ಮಾರ್ರೆ. ಮೀನು ಬಲ ಹಾಕೋದು ಎಲ್ಲಿ? ಇಲ್ಲೆಲ್ಲ ಹಾಕ್ತಿದ್ವಿ. ಇವಾಗ ಅಷ್ಟು ನೀರಿಲ್ಲ, ಮರಳೆಲ್ಲ ಬಂದು ಮೀನು ಇರ್ತದ ಮತ್ತೆ ದೊಡ್ಡ ಸೈಜ್ ಮೀನಲ್ಲ, ಸಣ್ಣದು. ಗೊತ್ತಾಯ್ತು. ಈ ಸೊಸ್ಲು ಮೀನೆಲ್ಲ ಅಂತಾರೆ ನಮ್ಮ ಕಡೆ. ಒಂದು ಇನ್ನೊಂದು ತೋಟ ಕೋಣ ಬಂದು ಹೋಗಿ ಬಂದು ಮಾಡ್ತಿರ್ಬೇಕಿಲ್ಲ ಅಂದ್ರೆ ಮನೇಲಿ ಏನಮ್ಮನ ಬೈತಾರೆ. ನಾನು ಈ ವಿಡಿಯೋ ಅಂತ ಕೆಲಸ ಹೋಗೋದಿಲ್ಲ ಮಾರ್ರೆ. ಶನಿವಾರ ಒಂದು ಸ್ವಲ್ಪ ದುಡ್ಡು ಕೇಳ್ತಾರೆ, ಕೊಟ್ಟು ಸುಮ್ಮನೆ ಆಗೋದು. ಜಾಸ್ತಿ ಅಣ್ಣನೇ ತೋಟದ ಕಡೆ ಎಲ್ಲ ಬರೋದು. ನಾನು ಬರ್ತೀನಿ, ಕೆಲಸ ಇದ್ದರೆ ಬರ್ತೀನಿ. ಮತ್ತು ಬಾಕಿ ಮಾಮೂಲು ಟೈಮಲ್ಲೆಲ್ಲ ಅವನಾದರೆ ಬೆಳಿಗ್ಗೆ ಮುಂಚೆ ಒಂದು ರೌಂಡ್ ಎದ್ದು ತೋಟಕ್ಕೆಲ್ಲ ಹೋಗ್ಲಿಕ್ಕೆ ಉಂಟು. ಅವನ ತೋಟದಿಂದ ಬರತ್ತಿಗೆ ನಾನು ಎದ್ದು ಕೆಲಸ ಕೊಡೋದು ಅಷ್ಟೇ. ಅವನಿಗೆ ಭಯಂಕರ ಇಂಟ್ರೆಸ್ಟು, ಎಂತಾದ್ರೂ ಮಾಡ್ಬೇಕಣ್ಣಯ್ಯ ಅಂತ. ನಾನು ಸ್ವಲ್ಪ ಸಾತ್ ಅಷ್ಟೇ. ನನಗೆ ಎಂತ ತಲೆ ಬಿಸಿ ಗೊತ್ತಾ? ನನಗೆ ಇವತ್ತೆಂತ ಕಂಟೆಂಟ್ ಮಾಡೋಣ, ನಾಳೆ ಎಂತ ಕಂಟೆಂಟ್ ಮಾಡೋಣ ಅಂತ ನನಗೆ ತಲೆ ಬಿಸಿ. ಅಲ್ಲ ಇಲ್ಲಿ ಬಾ 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 ಬಾ, ಇಲ್ಲಿ ದಾರಿ ತಪ್ಪಬಾರ್ದು. ದಾರಿ ತಪ್ಪಿದ ಮಗ ಬಾ ನೋಡಿ, ಹಿಂಗೆ ಪೆಂಗಾಲ್ ಕಟ್ತೀನಿ ಈಗ. ಬರ ಕುರ ಇದು ನೋಡಿ, ಇದು ಕಟ್ ಮಾಡಿ. ಎಂತ ಗೊತ್ತಾ ನಿಮಗೆ? ಇದು ಎಂತ ಬೂತ್ಬಾಳೆ ಅಂತಾರೆ ನಮ್ಮ ಕಡೆ, ದಡ್ಪಾಳೆ ಅಂತಾರೆ ತುಳುವಲ್ಲಿ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾವು, ಆಯ್ತಾ? ಒಂದು ಬೇಲಿಗೆ, ಇನ್ನೊಂದು ಕೂದಲು ಎಂತದ ಅದು ಮಾಡ್ತಾರಲ್ಲ, ಅದು ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀವಿ, ಕಾಯ್ತಾ ಇರಿ. ಈಗಲೇ ಹೇಳಿದ್ರೆ ಮತ್ತೆ ನೆಕ್ಸ್ಟ್ ವೀಡಿಯೋ ಇರಲ್ಲ. ಏಯ್ ನಾರಾಯಣ ನೋಡಿ, ಇದು ದೊಡ್ಡ ಗಿಡ. ಸರಿ, ಕಾಫಿ ಆಗಿದೆ. ಇದು ಅರೇಬಿಕ್ ಅನ್ನೋ ರೋಬಸ್ಟ್ ಅನ್ನೋದು ಕನ್ಫ್ಯೂಸ್ ಮಾಡಿ ನನಗೆ. ರೋಬಸ್ಟ್ ದೊಡ್ಡ ಗಿಡ ರೋಬಸ್ಟ್, ಸಣ್ಣ ಗಿಡ ಅರೇಬಿಕ್. ಭಾರಿ ದೊಡ್ಡ ಗಿಡನ ಅಲ್ಲ? ಇಲ್ಲ, ಅರೇಬಿಕ ಚಿಕ್ಕದು, ಮತ್ತೆ ಅದರ ನಾಟಿ ಬಿಡೋದು ಅದೇ ಥರ ಮಾಡ್ತಾರೆ. ಎಲ್ಲ ಚಿಕ್ಕದಿರುತ್ತಲ್ಲ ಅದು ಅರೇಬಿಕ. ಇದರಲ್ಲಿ ನೋಡಿ, ಇದರಲ್ಲಿ ಮಿಕ್ಸು ಅಡಿಕೆ ಗಿಡ, ಕಾಫಿ, ಮೆಣಸು ಎಲ್ಲ ಉಂಟು. ದೊಡ್ಡ ಗಿಡ ಇದು ಹಾಕಿ ನಾನು ಸಣ್ಣಲ್ಲಿದ್ದಾಗ ಹಾಕಿದ್ದು. ಸಣ್ಣಲ್ಲಿದ್ದಾಗ ಅಂದರೆ ಭಾರಿ ಪೂರ ಸಣ್ಣನಲ್ಲ, ನಾನು 8th or 7th ಇದ್ದೆ ಅವಾಗ ಹಾಕಿದ್ದಿದ್ದೆಲ್ಲ. ಇದೊಂದು ಆಲೆಹಣ್ಣು ಮರ ಇತ್ತು, ಅದಕ್ಕೆ ಮೆಣಸಿನ ಗಿಡ ನಟಿತ್ತು ಅಪ್ಪ. ಒಂದು ವರ್ಷ ಸಖತ್ ಮೆಣಸು ಹಿಡಿತಾಯ್ತಾ. ಆಲೆಹಣ್ಣು ಅವಾಗ ಹೋಗಿ ಬೀಳ್ತಾ ಇತ್ತು. ಒಂದು ವರ್ಷ ಸಖತ್ ಮೆಣಸು ಹಿಡಿದಾದ್ಮೇಲೆ ನೆಕ್ಸ್ಟ್ ವರ್ಷಕ್ಕೆ ಮರ ಬಡ್ಡೆ ಸಮೇತ ಬಿದ್ದಿತ್ತು. ಸಾಧಾರಣ ಭಯಂಕರ ಮೆಣಸು ಹಿಡಿದಿತ್ತು ಅದರಲ್ಲಿ. ಮೆಣಸಿನ ಮೇಲೆ ನಟ್ರೆ ಅದೊಂದು ಪ್ರಾಬ್ಲಮ್ ಮಾರೆ. ಸಿಲ್ವರ್ ಎಲ್ಲ ಸತ್ತೇ ಹೋಗುತ್ತೆ, ಎಂತಕ್ಕಂತ ಗೊತ್ತಿಲ್ಲ. ಇದು ಕೆಳಗಡೆ ತೋಟ ಮೊನ್ನೆ ಅಡಿಕೆ ತೆಗೆದು, ಇದು 2 ವರ್ಷ ಆಯ್ತು ಹಾಕಿ, ಚೆನ್ನಾಗಿ ಬಂದಿದೆಲ್ಲ. ಇದು ಬಸಳೆ ದೊಂಪ, ಬಸಳೆ ಇಲ್ಲ, ಇನ್ನೊಂದು ದೊಡ್ಡ ಗಿಡ. ಅಪ್ಪ ಎಲ್ಲ ಬಿಟ್ಟಿರ್ತದೆ ಮಾರೆ. ಇಲ್ಲೊಂದು 150 ಗಿಡ ಹಾಕಿದ್ದೀವಿ ನೋಡಿ. ಸೊ ಮೊನ್ನೆ ಎಲ್ಲ ಸದೆ ವಾಟ್ಸ್ ಕ್ಲೀನ್ ಮಾಡಿದ್ವಿ, ಮತ್ತೆ ಬಂದಿದೆ. ಹಿಂಗೆಲ್ಲ ಮಳೆ ಬಂದ್ರೆ ಮಾರೆ, ಈ ಮಳೆ ಬಂದಂಗೂ ಸದೆ ಈಗ ಹೊಡೆದಿರ್ತೀವಲ್ಲ ಮತ್ತೆ ಜಾಸ್ತಿ ಬರೋದು ಮಾರೆ. ಇದು ನೋಡಿ ಏಲಕ್ಕಿ, ಇದು ತಗೊಂಡು ನಟ್ಟಿದ್ದು. ನನ್ನ ಪ್ರಕಾರ ಇದು ನೆಕ್ಸ್ಟ್ ಇಯರಿಗೆ ಅದ್ರ ನೆಕ್ಸ್ಟ್ ಇಯರಿಗೆ ಗರಿ ಬಿಡ್ಬೋದು ಏಲಕ್ಕಿ. ಎಲ್ಲ ಹಾಕಿದ್ರಲ್ಲ ಮಧ್ಯೆ ಹಾಕಿದ್ದು ಅಂತರ ಬೆಳೆಯಾಗಿ. ಇದು ಕೆಲವು ಅಡಿಕೆ ಮರ ಹೋಗ್ತಾವೆ ಇನ್ನು ನೆಕ್ಸ್ಟ್ಗೆ, ಇನ್ನು ತಂದು ಹಾಕ್ಬೇಕು ಸಸಿ. ಮತ್ತು ಇದು ಸಾಲು ಸರಿ ಇಲ್ಲ, ಒಟ್ರಸ್ ಹಾಕಿದ್ದಾರೆ ಅವಾಗ, ಸಾಲಿದ್ದು ಹಾಕ್ಬೇಕು ಒಂದ್ಸರಿ. ಏಲಕ್ಕಿದು ನಾವು ಅವತ್ತೊಂದು ವೀಡಿಯೋ ಮಾಡ್ಬೇಕಂತ ಹೇಳಿದ್ವಲ್ಲ, ಏಲಕ್ಕಿ ಒಣಗಿಸೋದು, ಅಲ್ಲಿಗೆ ಹೋಗಕ್ಕೆ ಆಗಲಿಲ್ಲ ನಮ್ಮ. ಹೌದೌದು, ಎಲ್ಲಿ ಟೈಮ್ ಆಗೋದಿಲ್ಲ ಕೆಲಸ. ಇದ್ರದ್ದೇ ಹೇಳೋಣ ಅಂತ ನೋಡಿದ್ರೆ ಇದು ಈ ಸರಿ ಹಾಕಿದ್ದು ಏನು ಇದಿಲ್ಲ. ಇದು ಯಾರೋ ಹೇಳಿದ್ಮೇಲೆ ನಾವು ತಂದು ಏಲಕ್ಕಿ ನಟ್ಟಿದ್ದು.
ಏಲಕ್ಕಿ ಒಳ್ಳೆ ಪ್ರಾಫಿಟ್ ಅಂತೆ. ಹೌದೌದು. ಎಂತಕ್ಕಾಗಲಿಲ್ಲ ಅಂದ್ರೆ ಮನೆಗಾದ್ರೂ ಆಗ್ತದಲ್ಲ. ಇಲ್ಲ ಏಲಕ್ಕಿ ಒಳ್ಳೆ ಪ್ರಾಫಿಟ್ ಇದೆ. ಮತ್ತೆ ಯಾರಾದರೂ ಶುಗರ್ ಪೇಷಂಟ್ಗಳೆಲ್ಲ ಇದ್ರೆ ಯಡೂರಲ್ಲಿ ಬರ್ಬೋದು. ನಡಿಲಿ ನಮ್ಮದು ಈ ಎಷ್ಟು ಹೇಳಿ ರೇಟ್ ಇದಕ್ಕೆ ಇದರಲ್ಲೆಲ್ಲ ಮಾರ್ತಾ ಇರ್ತಾರೆ. ನಾವು ತಿಂದಿದ್ವಲ್ಲ ಗುರು, ಒಂದಕ್ಕೆ 50 ರೂಪಾಯಿನೋ ಎಷ್ಟು ಹೇಳ್ತಾರೆ. 100 ಹೇಳ್ತಾರೆ. ಇದು ಉಂಟು ನೋಡಲ್ಲಿ ದೊಡ್ಡ ನೋಡಲ್ಲಿ, ಅದರಲ್ಲಿ ಸಾಧಾರಣ ಒಂದು 50-100 ಜನ ತೊಗೊಂಡೋಗಿರ್ಬೋದು. ನಮ್ಮ ಮನೆಗೆ ಬಂದವರೆಲ್ಲ ತೊಗೊಂಡೋಗ್ತಾರೆ. ಅದೇ ನಮ್ಮನೇಲಿ ನಾವು ತಿಂತಿರ್ಲಿಲ್ಲ, ಇವಾಗ ಮತ್ತೆ ನಾನು ತಿಂತೀನಿ. ನಾನು ಯಾಕೆ ಹೇಳ್ತೀನಿ ಅದು ಅದಷ್ಟು ಸ್ವೀಟು. ಒಂದೊಂದು ಒಬ್ಬೊಬ್ಬನೇ ತಿಂತೀನಿ ಒಂದ್ಸರಿ. ನಮ್ಮ ಅಣ್ಣ ಹಣ್ಣೆಲ್ಲ ತಿನ್ನಲ್ಲ, ನಾನು ತಿನ್ನೋ ಜಾಸ್ತಿ. ನಾನು ಇಡೀ ಒಂದೆಲ್ಲ ತಿಂತಿರ್ತೀನಿ ಒಂದೊಂದ್ಸರಿ. ಕೆಲ ನಮ್ಮಮ್ಮ ಬಕಾಸುರ ಮರ ಅಂತ ದುಡ್ಡು ಕೊಟ್ಟಿದ್ವಿ. ಇಂಥ ಕಾಯಿಲೆಗೆಲ್ಲ ಆಗುತ್ತಲ್ರಿ ಕಾಯಿಲೆ. ಅದು ಎಲ್ಲ ಇದು ಮಾಡಿ ಕೊಡ್ತಾರೆ. ಎಲ್ಲಕ್ಕಿಂತನೂ ಇದು ಭಾರಿ ಒಳ್ಳೇದಂತೆ ಎಂಥದಕ್ಕೆ ಶುಗರಿಗೆಲ್ಲ. ಬೊಪ್ಪನಕಾಯಿ ಅಂದರೆ ಭಾರಿ ಒಳ್ಳೆಯದು. ಪಪ್ಪಾಯಿ ನಮ್ಮ ಕಡೆ ಬೊಪ್ಪನಕಾಯಿ ಅನ್ನೋದು. ಬೊಪ್ಪನಕಾಯಿ ಬೊಪ್ಪನ ಡೋಲ್ ಗುದ್ದಕ್ಕೆ ಅಲ್ಲೂ ಹಾಕಿದ್ವಿ ಗಿಡ ಹೊಸದಾಗಿ. ಒಂದು ಸ್ವಲ್ಪ ಅದು ಮೆಸ್ ಇದು ಈರುಳ್ಳಿದು ಚೀಲ ಅಲ್ಲ? ಈರುಳ್ಳಿ ಚೀಲ ಥರನೇ ಬರುತ್ತೆ. ಅದೆಷ್ಟು ಕೆಜಿಗೆ 250 ರೂಪಾಯಿನಪ್ಪ. ನಾವು ಇದ್ರದ್ದೇ ಮಾಡ್ತಿದ್ವಿ ಅಂತ ಹೇಳಿ, ಈ ಬೈನೆದು ಬೈನೆ ಮರದ್ದು ಹೆಡೆ ತಂದು ಕೊಚ್ಚು. ಅದು ಭಾರಿ ಒಳ್ಳೆ ಬರುತ್ತೆ, ನೆರಳಿಗಾಗುತ್ತೆ. ಮತ್ತೆ ಇದಕ್ಕಾಗುತ್ತೆ. ಇದೇನು ಗೊತ್ತಾ, ಇದು ನೆರಳು ಇಲ್ಲ, ಏನಾದರೂ ದನಗಿನ ತಿಂತಾವ ಅಂತ ಹೇಳಿ ಸ್ವಲ್ಪ ಅದು ಅವಾಯ್ಡ್ ಆಗುತ್ತೆ ಬಿಟ್ರೆ. ಇದು ಅವತ್ತು ಹೇಳಿದ್ವಲ್ಲ, ಇದು ಅದೇ ಒಂದು 5-6 ವರ್ಷ ಆಯ್ತು ಹಾಕಿ. ಮತ್ತು ಅದು ಅಷ್ಟೇ, ಅದು 6-7 ವರ್ಷ ಆಯ್ತು ಆಚೆದಲ್ಲ. ಈಗ ಅಲ್ಲಿ ಹೊಸ್ದಾಗಿ ಹಾಕಿದ್ವಲ್ಲ, ಅಲ್ಲಿಗೆ ಹೋಗೋಣ. ನೆಕ್ಸ್ಟಿಗೆ ಇದು ಇಲ್ಲಿಗೆ ಹಾಕ್ಬೇಕ್ರಿ. ಈ ದಂಡೆ ಏನಿದೆ, ದಂಡೆ ತೆಗ್ಸಿ ಹಾಕ್ಬೇಕಂತಿದ್ದೀವಿ. ಇದೆಲ್ಲ ತೆಗೆದು ಇಲ್ಲಿಂದ ಅಲ್ಲಿವರೆಗೆ ಗಿಡ ಹಾಕ್ಬೇಕಂತ ಪ್ಲಾನ್ ಉಂಟು. ಖಾಲಿ ಜಾಗ ಅಲ್ಲ. ಫಸ್ಟು ಚರಂಡಿ ಹೊಡ್ಕೋಬೇಕು ಮಾರೆ, ಆಮೇಲೆ ಗುಂಡಿ ಎಲ್ಲ ತೆಗೆದು ಲೈನ್ ಹಿಡಿದು, ಫಸ್ಟ್ ಲೈನ್ ಹಿಡಿಯೋದು, ಆಮೇಲೆ ಗುಂಡಿ ತೆಗೆದು ನಡೋದು. ನೋಡಿ ಇಲ್ಲಿಂದ ಅಲ್ಲಿವರೆಗೆ ಸಾಧಾರಣ ಒಂದು 600 ಗಿಡ ಕೂರ್ತಾವಂತ ಕಾಣ್ತದೆ. ಅಡಿಕೆ ಸಸಿ ಕೂರ್ತದೆ. ಇವನು ಕಪ್ಪೆ ಹಿಡಿಯೋಕೆ ಶುರು ಮಾಡಿದ್ನ ಅಂತ. ಇದು ನೋಡಿ, ಇದೇನು ಕದ್ರ ಆಗಿದೆಲ್ಲ ಒಳಗಡೆ. ಈಗ ಈ ಟೈಮಲ್ಲಿ ಹಿಂಗಿರ್ತದೆ ಅಂದರೆ, ಈಗ ಸ್ವಲ್ಪ ಅಕ್ಕಿ ಆಗಿದೆ ನೋಡಿ ಇಲ್ಲಿ. ಇದಕ್ಕಿಂತ ಮುಂಚೆ ಹೆಂಗಿರುತ್ತೆ ಗೊತ್ತಾ, ಒಳಗಡೆ ಬರೀ ಹಾಲಿರುತ್ತೆ. ಹೌದೌದು. ಈ ಟೈಮಲ್ಲಿ ಹಂದಿಗಳು ಬರೋದು ಜಾಸ್ತಿ ಗದ್ದೆಗೆ ತಿನ್ನಲಿಕ್ಕೆ. ಅದಕ್ಕಂತಲೇ ಒಂದು ಸಪ್ರೇಟ್ ಮಾಡ್ತಾರೆ ನಮ್ಮ ಮಂಚಿಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಂಚಿಗೆ ತೋರಿಸಿ, ಮಂಚಿಗೆ ಹೆಂಗೆ ಮಾಡಬೇಕು. ಮೊದಲೆಲ್ಲ ಉಳಿತಿದ್ರಂತಲ್ಲ, ಅದನ್ನೆಲ್ಲ ತೋರಿಸುವ ನೆಕ್ಸ್ಟ್ ವಿಡಿಯೋದಲ್ಲಿ, ಆಗಲ್ವಾ? ನಾವು ಒಂದಿನ ಇರುವ. ಒಂದಿನ ಅಲ್ಲೇ ಹಾಲ್ಟ್ ಆಗುವ. ನಾಯಿ ಎಲ್ಲ ಕರ್ಕೊಂಡು ಹೋಗ್ಬೇಕು ಮಾರಿ. ನಮ್ಮದು ಮೊದಲೆಲ್ಲ ನಾಯಿ ಕರ್ಕೊಂಡು ಹೋಗೋದು, ಅಲ್ಲೇ ಮಲಗೋದು. ಇದು ಹಾಕಿ ಒಂದು ತಿಂಗಳಾಯ್ತು ಅಷ್ಟೇ. ಇಲ್ಲಿ ಅಡಿಕೆ ಮಾತ್ರ ಹಾಕಿದ? ಅಡಿಕೆ ಮಧ್ಯೆ ಬಾಳೆ ಹಾಕಿದ್ದೀವಿ. ಫುಲ್ ಗದ್ದೆ ಇತ್ತು, ಗದ್ದೆ ಸಾಕಂತ ಆಯ್ತು. ಗದ್ದೆಲ್ಲೆಲ್ಲ ಇದೆಯಲ್ಲ ಸಾಕು. ಅದು ನೋಡಿ ಗದ್ದೆ ಹಾಸು ಬಿದ್ದಿದ್ದು. ಇದು ಹಾಸು ಬಿಡೋದು ಅಂತಾರೆ ಗದ್ದೆಗೆ, ಗಾಳಿಗೆ. ಕೆಲ ಕಡೆ ಉದ್ದ ಇರುತ್ತಲ್ಲ, ಕೈ ದಂಟಲ್ಲಿ ಉದ್ದ ಇರುತ್ತಲ್ಲ, ಅದಿದ್ರೆ ಹಿಂಗಾಗುತ್ತೆ. ಇದು ಎಂತ ಆಗಿದೆ ಗೊತ್ತಾ, ಕಲರ್ ಸ್ವಲ್ಪ ಡಿಮ್ ಆಗಿದೆ ಅಂತ ಕೇಳಿ ತೋರಿಸ್ತಿದ್ದೆ. ಕಾಫಿ ಗಿಡನೂ ಹಂಗಾಗಿದೆ ನೋಡಿ ಇಲ್ಲಿ. ಬಾಡಿದೆ ಎಂತ ಕೇಳಿ, ಇದು ಕರಡಿಗೆ ಹುಚ್ಚಾಯ್ತು. ಪಾಪ ಕರಡಿನ ದೂರಬಾರ್ದು. ನಾವು ಕೆಲ್ಸಕ್ಕೆ ಹೋಗಿದ್ವಾ ಇಲ್ಲ ಇಲ್ಲಿ. ನಮ್ಮನೆಗೆ ಇಬ್ರು ಕೆಲ್ಸಕ್ಕೆ ಬರ್ತಾರೆ. ನಮ್ಮದು ಇಲ್ಲಿ ಇದರಲ್ಲೆಲ್ಲ ಹುಳ ಕೂತಿತ್ತಂತೆ, ಈ ಕಂಬಳಿ ಹುಳ ಅಂತಾರಲ್ಲ ಆ ಥರ ಹುಳ ಕೂತಿತ್ತಂತೆ. ನಮ್ಮನೇದು ಬ್ಯಾಕ್ ಮೆಷಿನು ಅವತ್ತು ಒಂದು ದಿವಸ ಔಷಧಿ ಹೊಡೆದಿದ್ದು, ಮತ್ತು ನೆಕ್ಸ್ಟ್ ಡೇಗೆ ತಂದು ಬೆಳಗ್ಗೆನ ಹಾಳಾಯಿತು. ಅಂದರೆ ನಮ್ಮ ಎಂತ ಚಾರ್ಜ್ ಹಾಕೋತ್ತಿಗೆ ಸುಟ್ಟಾಯಿತು. ಇವರು ಚಾರ್ಜ್ ಆನ್ ಇಟ್ಕೊಂಡು ಚಾರ್ಜ್ ಹಾಕಿದ್ದು, ಬ್ಯಾಟ್ರಿಲಿ ಹೊಗೆ ಬರ್ತಿತ್ತು. ನಂಗೆ ಫೋನ್ ಮಾಡಿ ಹೇಳಿದ್ರು. ನಾನು ಎಂತ ಹೇಳಿದೆ, ನಾನು ಈಗ ಬರೋಕ್ಕಾಗಲ್ಲ, ಬೇರೆ ಕಡೆ ಕೆಲ್ಸಕ್ಕೆ ಹೋಗಿದ್ನಲ್ಲ, ಪೂರ್ಣೇಶ್ವರ ಮನೆಯಿಂದ ಒಂದು ಬ್ಯಾಕ್ ಮೆಷಿನ್ ತಗೊಂಬ, ಹಳೇದುಂಟು ಅವನ ಹತ್ರ, ಅದ್ರಲ್ಲಿ ತಂದು ಹೊಡೀರಿ ಅಂತ ಹೇಳಿದ್ವಿ.
ಅವರು ತಂದಿದ್ದು ಹೊಡೆದಿದ್ದೆ ಹಂಗೆ. ಈ ಅವರು ಕಳೆನಾಶಕ ಹೊಡೆದಿಟ್ಟಿದ್ದು ಯಾರು ಪುಣ್ಯಶಣ್ಣನವರು. ಒಂದು 2 ದಿನದಿಂದ ಅವ್ನು ಕಳೆನಾಶಕ ಹೊಡೆದಿಟ್ಟಿದ್ನ. ಇವ್ರು ಅದೇ ಬ್ಯಾಕ್ ಮಿಷನ್ ತಂದು ಅದನ್ನ ತೊಳೆಯಲಿಲ್ಲ ಅಂತಿಲ್ಲ, ಕಾಲಿತ್ತಲ್ಲ ತಂದಿದ್ದು ಹಾಕಿ ಹೊಡೆದಿದ್ದು. ಈ ಕಳೆನಾಶಕ ಏನಾಗ್ತದೆ, ಹಿಂದಿನ ದಿವಸ ಹೊಡೆದಿಟ್ರು ಅದರ ಪವರ್ ಹಂಗೆ ಇರ್ತದೆ. ಇವರು ಮಾಮೂಲಿ ಔಷಧಿ ಹೊಡೆದ್ರಲ್ಲ, ಹುಳದ ಔಷಧಿ ಅಂತೇಳಿ, ಅದೇನಾಯ್ತು ಈ ಕಳೆನಾಶಕ ಹೊಡೆದಿದ್ದ ಪೋರ್ಸಿಗೆ ಗಿಡಗಳೆಲ್ಲ ಮಾರ ದಿವಸ ನೋಡ್ತಾರೆ ಎಲ್ಲ ಬಾಡಿ ಹೋಗಿದೆ, ಕಪ್ಪು ಕಪ್ಪಾಗಿದೆ. ಅದೇ ಅವ್ರದ್ದು ಹೇಳಿದ್ನಲ್ಲ, ಅಪ್ಪ ತಂದು ಇದು ಹುಲ್ಲು ಔಷಧಿ ಅಲ್ಲ ಅದನ್ನ ಬೇರೆ ಬಾಟ್ಲಿಗೆ ಹಾಕಿಟ್ಟಿದ್ದು ಇನ್ನೊಂದು ಔಷಧಿಗೆ. ಮಗ ತಗೊಂಡಾಗ ಅದನ್ನ ಗದ್ದೆಗೆ ಹೊಡೆದಿದ್ದು ಮಾರೆ, ಈ ನಟ್ಟಿದಾರಲ್ಲ ಆ ಥರ ಗದ್ದೆಗೆ. ಇದಕ್ಕೆ 1 ವರ್ಷ ಅವ್ರಿಗೆ ಫಸ್ಲೇ ಇಲ್ಲ. ಆ ಥರ ಯಾರು ಮಿಸ್ಟೇಕ್ ಮಾಡ್ಕೋಬಾರ್ದು. ಏನೋ ಮಾಡಿದ್ರು ವಾಶ್ ಮಾಡ್ಕೋಬೇಕು ಅಷ್ಟೇ. ವಾಶ್ ಮಾಡ್ಕೋಬೇಕು. ಇಲ್ಲ ಈಗ ಮನೇಲಿ 4-5 ಜನ ಕೆಲಸ ಮಾಡೋರಿದ್ರೆ ಈಗ ಯಾರೋ ಒಂದು ಬಾಟ್ಲಿ ತಂದು ಯಾವ್ದಕ್ಕ ಹಾಕಿಡೋದು, ಅದು ಔಷಧಿ ಎಲ್ಲ ನೋಡ್ಕೊಂತಿರ್ಬೇಕು. ಇಲ್ಲಾಂದ್ರೆ ಎಲ್ಲ ಕೇಳಬೇಕು. ಈಗ ಫಸ್ಟ್ ಮನೇಲಿ ನಾನು ಕೇಳಿದೆ, ಈಗ ಅದೇ ಬಾಟ್ಲಲ್ಲಿ ಅದೇ ಔಷಧಿನೇ ಇರಲಿ ಬೇಕಾದ್ರೆ ಫಸ್ಟ್ ಒಂದ್ಸರಿ ಕೇಳೋದು, ಯಾರು ಬೇರೆ ಮಿಕ್ಸ್ ಮಾಡಿಲ್ಲಲ್ಲ ಅಂತ. ಈಗ ಮೊನ್ನೆ ನೋಡಿ ನಾವು ಇಲ್ಲದೆ ಹಿಂಗೆ ಎಡವಟ್ ಆಗಿದೆ. ನಾನು ಇದ್ದಿದ್ರೆ ಖಂಡಿತ ಬಿಡ್ತಿರ್ಲಿಲ್ಲ. ಒಂದ್ಸರಿ ತುಳಸಿ ಹಾಕ್ತಿದ್ದೆ. ಅದು ಕಳೆನಾಶಕ ಎಲ್ಲ ಹೊಡೆದ್ಮೇಲೆ ಒಂದ್ಸರಿ ಹುಳಿ ಎಲ್ಲ ಹಾಕಿ ತೊಳಿಬೇಕು ಮಿಷಿನ್. ಯಾವುದು ಇದು ಚರಂಡಿ ಇದು ಉದ್ದ ಚರಂಡಿ. ಇದು ಅಡಿಕೆ ಸಸಿ ನೋಡಕ್ಕಿಂತ ಫಸ್ಟಿಗೆ ನಾವು ತಕೊಳ್ಳೋದು ಚರಂಡಿ. ಲೈನ್ ಹಿಡಿದು ಫಸ್ಟಿಗೆ ಲೈನ್ ಹಿಡಿತೀವಿ. ಲೈನ್ ಹಗ್ಗದಲ್ಲಿ ಹಿಡಿತಾರೆ. ಇದು ನಾವು ಇದರಲ್ಲಿ ಹಿಡಿದಿದ್ದು ಕೋಲಲ್ಲಿ. ಒಂದು 8 ಅಡಿ ಕೋಲು. ಇಲ್ಲಿಂದ ಇಲ್ಲಿಗೆ 8 ಅಡಿ ಗ್ಯಾಪ್ ಇದೆ, ಇಲ್ಲಿಂದ ಇಲ್ಲಿಗೂ 8 ಅಡಿ ಗ್ಯಾಪ್ ಇದೆ. ಈ ಮಧ್ಯದಲ್ಲಿ ಈಗ ಕಾಫಿ ಹಾಕಿದ್ವಿ. ನಾವು ಕಾಫಿ ಒಂದು ಎಡವಟ್ ಮಾಡಿದ್ವಿ ಲೈನಲ್ಲಿ. ಅದು ಕೆಲವರೆಲ್ಲ ಕರೆಕ್ಟ್ ಲೈನ್ ಹಿಡ್ಕೊಡ್ತಾರೆ. ಇದು ನಮ್ಗೆ ಲೈನ್ ಹಿಡಿಯೋಕೆ 4 ದಿನ ಆಗಿದೆ. ನಾವೇ ದೊಡ್ಡ ಇದು ಜನಗಳ ಥರ ನಾವೇ ಬಂದು ಲೈನ್ ಹಿಡ್ದೆಲ್ಲ ಮಾಡಿದ್ದು. ಒಂದ್ ದಿವಸ ಆಗಲೇ ಇಲ್ಲ. ಮತ್ತೊಂದು ದಿವಸ ಯಾರನ್ನ ಕರೆಸಿ ಲೈನ್ ಹಿಡಿಸಿದ್ದು. ಇದು ಚರಂಡಿ ಅಂತಾಗೆ, ಇದು ಕೈ ಚರಂಡಿ ಅಂತ. ಇದು ಇಲ್ಲಿ ನೀರು ನಿಲ್ತದೆ ನೋಡಿ, ಇದು ಬುಡಕ್ಕೆ ಈ ನಿಂತಿದ್ದ ನೀರು ಇಲ್ಲಿ ನಿಲ್ಬಾರ್ದು, ಇಲ್ಲಿ ಇದು ಹೋಗ್ಬೇಕು. ಅದಕ್ಕೆ ಇದು ಸ್ವಲ್ಪ ಆಳ ಮಾಡ್ತೀವಿ ಮೇನ್ ಚರಂಡಿ. ಈ ಚರಂಡಿ ಇದಕ್ಕಿಂತ ಸ್ವಲ್ಪ ಮೇಲೆ ಇರುತ್ತೆ. ಇದರಲ್ಲಿ ನೀರು ಫುಲ್ ಬಸ್ತು ಹೋಗ್ಬೇಕು. ಅಡಿಕೆ ಗಿಡಕ್ಕೆ ಯಾವತ್ತೂ ಬುಡದಲ್ಲಿ ನೀರು ಇರಬಾರ್ದು. ಹೊಂಡದಲ್ಲಾಗಲಿ ಒಂದು ಥಂಡಿ ಜಾಸ್ತಿ ಥಂಡಿ ಆದ್ರೆ ಕೊಳೆ ರೋಗ ಜಾಸ್ತಿ ಬರೋದು. ಮತ್ತು ಭಾರಿ ಥಂಡಿ ಆದರೆ ಗಿಡ ಸಾಯ್ತವೆ, ಕೊಳ್ತವೆ ಬಡ್ಡೆ. ಬನ್ನಿ, ಇದರಲ್ಲೊಂದು 700 ಗಿಡ ಕೂತಿರ್ಬೋದು. ಕಾಫಿ ಗಿಡನೂ ಕೂತಿದ್ದಾವೆ. ಅಡಿಕೆ ಅಷ್ಟು ಕಾಫಿ ಕೂತಿಲ್ಲ, ಯಾಕಂದ್ರೆ ಮಧ್ಯ ಸಾಲಿಗೆ ಒಂದೊಂದು ಹಾಕೋದಲ್ಲ. ಅದು ಅಣ್ಣ ಆವರೇಜ್ ಅಂತ ಏನಾದರೂ ಗೆಸ್ ಮಾಡ್ಬೋದಾ? ಎಂತ ಈಗ ಇಷ್ಟು ಗಿಡ ಹಾಕಿದ್ರಲ್ಲ, ಅಡಿಕೆ ಎಷ್ಟು ಬರ್ಬೋದು ಹಂಗೆ? ಅಡಿಕೆನಾ? ಅಡಿಕೆ ಹೇಳೋಕ್ಕಾಗಲ್ಲ ಮಾರಿ. ಇದರಲ್ಲಿ ಸ್ವಲ್ಪ ತೀರ್ಥಹಳ್ಳಿ ಗಿಡ ಇದ್ದಾವೆ. ಮತ್ತೊಂದು ಸ್ವಲ್ಪ ನಾವು ಒಗ್ಗು ಹಾಕಿರೋದು ಮನೇಲಿ. ನಾವು ಮನೆಯಲ್ಲೇ ಮಾಡ್ತಾರಲ್ಲ ಒಗ್ಗು ಹಾಕಿದ್ದು. ಒಂದ್ಸರಿ 1-1.5 ಸಾವಿರ ತಂದು ಕೊಟ್ಟೆ ನಾನು. ಈ ಮುದಿ ಮರದ್ದು ಹಣ್ಣು, ಅಡಿಕೆ ಹಣ್ಣು ಮನೇಲಿ ಅಪ್ಪನ ಹತ್ರ ತಂದು ಕೊಟ್ಟಿದ್ದೆ. ಇದು ಹಾಕಿ ಮಾಡೋಣ ಅಂತ ನೆಕ್ಸ್ಟಿಗೆ. ಅಂದರೆ ಆಚೆ ವರ್ಷ ತಂದು ಕೊಟ್ಟಿದ್ದು ನಾನು. ಈಗ ಈ ಟೈಮಿಗೆ ಹಾಕ್ಬೇಕಂತೇಳಿ ಹಿಂದಿನ ಆಚೆ ವರ್ಷ ತಂದಿಟ್ಟಿದ್ದೆ. ಅದು ಗರಿ ಮಾಡಕ್ಕೆ ಹಾಕಿದ್ರು ಅಪ್ಪ. ಒಂದು ಹುಟ್ಟಲಿಲ್ಲ. ಒಂದು 25 ಹುಟ್ಟಿದ್ದು, ಮತ್ತೆ ಹುಟ್ಟಲೇ ಇಲ್ಲ. ಅದು ಎಂತ ಅದು ಬಿಸಿಲಲ್ಲಿ ಒಣಗಿಸಿದ್ದು ಜಾಸ್ತಿ ಆಯ್ತಾ ಏನಪ್ಪ. ಫಸ್ಟಿಗೆ ತಂದು ಒಣಗಿಸ್ಬೇಕನ್ನ ಈ ಅಡಿಕೆನ, ಹಣ್ಣು ಅಡಿಕೆ ತಂದು ಒಣಗಿಸಿ ಆಮೇಲೆ ಗರಿ ಮಾಡೋದು. ಅದು ಎಂಥದ್ದು ಒಂದು ಎಡವಟ್ಟು ಆಯ್ತು. ನಮ್ಮಪ್ಪ ಸ್ವಲ್ಪ ಎಂತ ನಶೆಲಿದ್ರೆ ಅಂತಂದು ಗೊತ್ತಿಲ್ಲ, ಜಾಸ್ತಿ ಒಣಗಿಸ್ಬಿಟ್ಟಿದ್ರು. ನೆಕ್ಸ್ಟ್ ಇದು ಯಾವ ಟೈಮಲ್ಲಿ ಇದು ಗದ್ದೆದು ಕಟಾವು? ಈಗ ನೆಕ್ಸ್ಟ್ ಮಂತ್ ನೋಡಿ, ಇಲ್ಲಿ ಹಸಿರಿದೆಯಾ ನೋಡಿ, ಅಲ್ಲಿ ಸ್ವಲ್ಪ ಅರ್ಶಿನ ಕಲರ್ ಬಂದಿದೆ. ಅರ್ಶಿನ ಇನ್ನೂ ಗಟ್ಟಿಯಾಗುತ್ತೆ, ಭತ್ತ ಗಟ್ಟಿ ಆಗ್ತದಲ್ಲ. ನನ್ನ ಪ್ರಕಾರ ಈಗ ಡಿಸೆಂಬರ್ ತಪ್ಪಿದ್ರೆ ಜನವರಿ ಒಳಗೆ, ಡಿಸೆಂಬರ್ ಎಂಡಿಗೆ ಶುರು ಆಗುತ್ತೆ ಗದ್ದೆ ಕೊಯ್ಲು, ಹೊರೆ ಒಕ್ಕಲಾಟ ಅಂತ. ಆನಂತರ ನೆಕ್ಸ್ಟ್ ಕ್ರಿಕೆಟಾ? ನೆಕ್ಸ್ಟ್ ಗದ್ದೆ ಪಿಚ್ ರೆಡಿ ಮಾಡೋದೆ. ಮಧ್ಯೆ ಬಾಳೆ ಹಾಕಿದ್ವಿ. ಬಾಳೆ ಹಾಕ್ತಾರೆ ಅದೇ ಅಂತ ನೀರಿಗೆ. ಅಂದರೆ ನೀರಂದರೆ ಇದು ಜಾಸ್ತಿ ಗೊರ್ಸಿದಾಗೆಲ್ಲ ಇದ್ರೆ ಬಾಳೆ ಹಾಕ್ಬಿಡ್ತಾರೆ. ನೀರು ಎಳ್ಕೊಳುತ್ತಾ ಏನೋ ಒಂದು ಬಾಳೆ. ಕೆಲವೊಂದೆಲ್ಲ ಗೊತ್ತಿಲ್ಲ ಮಾರೆ. ಹಂದಿ ಬಂದಿದೆ ಅಂತ. ಎಂಥದ್ದು? ಜಾಗ್ರತೆ ಇರ್ಬೇಕು ಮಾರೆ. ಕರಡಿಯ ಹಂದಿಯ ಮಾರೆ. ಕರಡಿ ಮಾರೆ. ನನಗೆ ಹೆದರಿಕೆ ಆಗಿ ಹೆಗಣ ಹುಡ್ಕದ ಅಂತ. ಎಂತ ಮಾಡ್ತಿದ್ಯಾ? ಕರಡಿ ಎಂತ ಮಾಡ್ತಿದ್ಯಾ? ನಾನು ಮಾರೆ ಮೊನ್ನೆ ಒಂದು 4 kg ಹೆಗಣ ಹಿಡ್ತಿದ್ದಾನೆ. ಮತ್ತೆ ಅದೇ ಕೆಲಸ ಮಾಡ್ತಿದ್ದೆ ನೋಡಿ ಇಲ್ಲಿ. ಎಂತ ಮಾಡ್ತಿದ್ಯಾ? ನೀನು ಭಾರಿ ಡೇಂಜರ್ ಮನುಷ್ಯ ಮಾರೆ. ನಾನು ನಿಜ ಹಂದಿ ಅನ್ಕೊಂಡಿದ್ ಮಾರೆ. ಗುರುಕಂತಿದ್ರು ನಾವೆಂತ ಅನ್ಲಕ್ ಹೋಗೋದು ಮಾರೆ. ಕಾಣೋದೇ ಇಲ್ಲ ಮೊದಲೇ ದೊಡ್ಡ
ಸ್ವಲ್ಪ ಸೌಂಡ್ ಮಾಡ್ಬೇಕು ಇಲ್ಲೇ ಇದ್ದೀನಿ ನಾನು ಅಂತೇಳಿ. ಅದು ಇವತ್ತು ಮನೆಗೆ ಬರೋ ಡೌಟ್ ನನಗೆ. ಕಪ್ಪೆ ಹಿಡಿತ ಬರ್ತದೆ? ಇಲ್ಲ ಕಪ್ಪೆ ಅಲ್ಲ, ಅದು ಈಗ ಹೆಗಣ ಹಿಡಿತಿರೋದು. ಒಳಗೆ ಹೋಗಿದ್ದು ಅದು ನೀನು ಕೊರಿತದೆ, ಹೊಂಡ ಮಾಡ್ತದೆ. ಮೊನ್ನೆ ಒಂದು 4 kg ಹೆಗಣ ಹಿಡ್ತಿದ್ದೀರಿ. ದೊಡ್ಡದುಂಟು ಸಾಂಬಾರಿಗೆ. ಸಾಂಬಾರು ತಿನ್ನಂಗಿಲ್ಲ ಅಲ್ಲ ಅದನ್ನ. ಕೆಲವರಲ್ಲಿ ತಿಂತಾರಂತೆ ಹೆಗಣ ಎಲ್ಲ ಮೆಡಿಸನ್ಗೆ. ತೆಂಗಿನ ಸಸಿ ಹಾಕಿದ್ವಿ ಒಂದು 5 ವೃಕ್ಷ. ಕಲ್ಪವೃಕ್ಷ. ಒಂದು ಅಲ್ಲಿ ನಮ್ಮನೆ ಅಲ್ಲೊಂದು ಗಿಡ ಇತ್ತಲ್ಲ, ಅದೊಂದು ಇಷ್ಟ ಹತ್ರ ಹೋಗಿ ಕಾಯಿ ಬಿಡೋಕೆ ಶುರು ಆಗಿತ್ತು. ಈ ಫಸ್ಟ್ ಫಲ ಎಲ್ಲ ದೇವ್ರಿಗೆ ಕೊಡ್ಬೇಕಂತೆ. ನಾವು ತಿಂದಿದೆ ತೆಗೆದೆಲ್ಲ. ಈಗ ಮರ ನೋಡ, ಅದು ಇದು ತೆಂಗಿನ ಮರಕ್ಕೆ ಹುಳ ಬರೋದು. ಹೌದು ಹೌದು, ಅದು ಬಂದಿದೆ. ಅದಕ್ಕೆ ಈಗ ಸ್ವಲ್ಪ ಔಷಧಿ ಎಲ್ಲ ಹೊಡೆದೆ. ನೆಕ್ಸ್ಟ್ ಈಗ ಅದು ಫುಲ್ಲು ಕ್ಲೀನ್ ಮಾಡಿಸ್ಬೇಕು, ಕಸ ತೆಗೆಯೋದಂತ. ಅದನ್ನು ಕ್ಲೀನ್ ಮಾಡಿಸಿ ಎಲ್ಲ ಇದು ಮಾಡಿ. ಹೋದಲ್ಲೆಲ್ಲ ಎಳ್ನೀರು ಕುಡಿಯೋದು ಮಾರೆ. ಮನೆಯಲ್ಲಿ ನಮ್ದು ತೆಂಗಿನ ಮರ ನೋಡಿದಾಗ ಬೇಜಾರಾಗುತ್ತೆ. ಅಂತ ಆಗೋದಿಲ್ಲ. ಪ್ರತಿಯೊಬ್ಬರಲ್ಲ ದೇವರಿದ್ದಾನೆ ಅಂತ ಹೇಳುವಾಗ ನಾವು ಕುಡಿದ್ರೆ ನೋಡಿ, ಇಲ್ಲಿ ಸುಟ್ಟೋಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಔಷಧಿ ಹೊಡೆದು. ನೋಡಿ ನೋಡಿ, ಅಡಿಕೆ ಗಿಡ ಹಾಕೋಕ್ಕಿಂತ ಮುಂಚೆ ಹಂಗೆ ಮಾಡ್ಕೋಬೇಕು. ಇದು ಅವ್ರು JCB ಮಾಡಿಸಿದ್ದು. ಸ್ವಲ್ಪ ಮೇಲೆ ಕಲ್ಗಿಲ್ಲೆಲ್ಲ ಇತ್ತಲ್ಲ, ಈಗ ಮನುಷ್ಯರು ಮಾಡೋದಾದ್ರೆ ಸ್ವಲ್ಪ ಕಷ್ಟ ಮತ್ತು ಲೇಟ್ ಆಗುತ್ತಲ್ಲ. ಇವರು ಸಣ್ಣದೊಂದು JCB ಬರುತ್ತಲ್ಲ, ಅದರಲ್ಲಿ ಮಾಡಿಸಿರೋದು. ಫಸ್ಟ್ ಈ ಥರ ಈಗ ನೋಡಿ ಅಕ್ತೆ ಥರ ಮಾಡಿಸಿದಾರ, ಮಣ್ಣಲ್ಲಿ ಲೂಸ್ ಮಾಡ್ಕೊಂಡಿದ್ದಾರೆ. ಮತ್ತೆ ಲೈನ್ ಹಿಡಿತಾರೆ ನೋಡಿ, ಅಲ್ಲಿ ವಾಟೆ ಕುಚ್ಚಿದ್ದಾರೆ ನೋಡಿ ಪೋಲ್. ಫಸ್ಟ್ ಲೈನ್ ಇಟ್ಕೊಳ್ಳೋದು, ಲೈನ್ ಇಟ್ಕೊಂಡು ಏನೇನು ಅದು ಚರಂಡಿ ಹೊಡ್ಕೊತಾರೆ. ಆಮೇಲೆ ಅದ್ರ ನಡುವಲ್ಲಿ ಗಿಡ ಕೂರಿಸೋದು. ಇದು ಮೋಸ್ಟ್ಲಿ ಅದು 8 ಅಡಿ ಉಂಟು. ಅಡಿಕೆ ಗಿಡ ಆಲ್ಮೋಸ್ಟ್ 8 ಹಾಕ್ತಾರೆ. ಹತ್ತಿರ ಹಾಕಿದರೆ ನೆಕ್ಸ್ಟಿಗೆ ಪ್ರಾಬ್ಲಮ್ ಆಗುತ್ತೆ. ಈ ಅಡಿಕೆ ಗಿಡಕ್ಕೆ ಏನಿದ್ರು ನಿಮಗೆ ಗಾಳಿ ಹೊಡಿತಾ ಇರಬೇಕು. ಈಗ ನಮ್ದು ಗದ್ದೆಯಲ್ಲಿ ಜಾಸ್ತಿ ಕೂರ್ತದೆ ಅಂತೇಳಿ ಅಡ್ಚಿ ಇಲ್ಲಿಗೊಂದು ಹಾಕೋದು, ಈ 4 ಅಡಿಗೊಂದು ಹಾಕೋದು. ಈ ಸ್ಟಾರ್ಟಿಂಗ್ ಬರ್ತವೆ, ಮೇಲೆ ಹೋಗ್ತಾ ಏನಾಗುತ್ತೆ ಆ ನೆರಳು ಹೊಡಿಯಲ್ಲ. ಇವಾಗಂತೂ ನಿಮಗೆ ಈ ಚುಕ್ಕಿ ರೋಗ ಅದು ಇದೆಲ್ಲ ಬಂದಿದೆಯಲ್ಲ, ಅದು ನಿಮಗೆ ಗಾಳಿ ಎಲ್ಲ ಹೊಡೆದೇ ಇದ್ರೆ ಭಯಂಕರ ಜಾಸ್ತಿ ಆಗೋದು. ಸ್ವಲ್ಪ ಮರಗಳೆಲ್ಲ ಫ್ರೀ ಇದ್ದರೆ, ಗಾಳಿ ಆ ಕಡೆ ಈ ಕಡೆ ಹೊಡ್ಕೊಂಡು ಚೆನ್ನಾಗಿ ಇದ್ದರೆ ಚೆನ್ನಾಗಿ ಫಸಲು ಬರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು, ನಮ್ಮ ಚಾನಲ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕೂಡಲೇ ಅಂತಲ್ಲ, ನಿಧಾನಕ್ಕಾದರೂ ಆಗಿ, ತೊಂದರೆ ಇಲ್ಲ. ಮತ್ತು ಇದುವರೆಗೆ ಯಾರ್ಯಾರು ನಮ್ಮ ವೀಡಿಯೋಸ್ನೆಲ್ಲ ಶೇರ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬ ಕೋಟಿ ನಮಸ್ಕಾರ. ಕೋಟಿ ಕಮ್ಮಿ ಆದರೆ ಬೇಜಾರು ಮಾಡಬೇಡಿ, ಇನ್ನು ಜಾಸ್ತಿ ನಮಸ್ಕಾರ. ಎಲ್ಲ ಶೇರ್ ಮಾಡ್ತಾ ಇರಿ. ಇನ್ನೇನು, ಈಗ ಸ್ವಲ್ಪ ನಾವು ಬ್ಯುಸಿ ಇದ್ದೀವಿ. ಇವತ್ತೊಂದು ದಿವಸ ಪೆಂಗಾಳು ಬಂದು ಫ್ರೀ ಬಿಟ್ಟರೆ, ಈ ಭಯಂಕರ ಬ್ಯುಸಿ ಶೆಡ್ಯೂಲು. ನೋಡೋಣ, ನೆಕ್ಸ್ಟು ಹೊರಗಡೆ ಎಲ್ಲ ಹೋಗಿ ವಿಡಿಯೋ ಮಾಡುವ. ಪೆಂಗಳು ಬಂದು ಫ್ರೀ, ಪೆಣ್ಗಳು ಬಂದಿದ್ರೆ ಬ್ಯುಸಿ ಆಗ್ತಿದ್ವಿ. ಪೆಣ್ಗಳು ಬಂದಿದ್ರೆ ಸ್ವಲ್ಪ ಈ ಟೈಮಲ್ಲೆಲ್ಲ ಪೆಂಗಳು ಬರ್ಬೇಕು ಮಾರೆ ಕೆಲಸ ಮಾಡೋಕ್ಕೆ. ಪೆಂಗಳು ಬರೀ ಅಲ್ಲಿ ಇಲ್ಲಿ ಸುತ್ತಬಾರ್ದು, ಓದೋದು ಅದು ಇದು ಅಂತ ಲಾಯ್ಲಾಟ್ ಮಾಡಿದ್ರೆ ಆಗಲ್ಲ. ಇಲ್ಲಿ ಬಂದು ಸ್ವಲ್ಪ ಕೆಲಸ ಎಲ್ಲ ಮಾಡಬೇಕು. ಬರ್ತಾರಾ ಇಲ್ಲ ಇಷ್ಟಿದೆ. ಇಲ್ಲಿ ಸಾಧಾರಣ ಒಂದು 600-700 ಸಸಿ ಕೂತಿದೆ, ಅಡಿಕೆ ಸಸಿ. 600 ಕೂತಿದ್ಯಾ? ಕಲರೇ ಚೇಂಜ್ ಆಗಿದೆ ನೋಡಿ ಔಷಧಿ ಹೊಡೆದ್ಮೇಲೆ. ಇದು ಕಳೆನಾಶಕಕ್ಕೆಲ್ಲ ಈಗ ಮಿಸ್ ಆಗಿ ಹೊಡೆದ್ರು ಅದು ರಿಕವರ್ ಆಗುವಂಥ ಔಷಧಿ ಏನಾದರೂ ಉಂಟಾ ಅಂತ ಗೊತ್ತಿಲ್ಲ ಮಾರೆ. ಇದ್ದಿದ್ರೆ ಕೂಡಲೇ ತಂದು ಹೊಡಿಸ್ತಿದ್ದೆ ನಾನು. ಇಲ್ಲೇನಪ್ಪ ಅದಕ್ಕೆ ವಿರುದ್ಧವಾಗಿ ಇದ್ರೆ. ಸಾಕು, ಇಲ್ಲಿಗೆ ಹೋಗೋಣ ಮನೆಗೆ. ಊಟ ಗೀಟ ಎಲ್ಲ ಮಾಡಿ ಎಡಿಟಿಂಗ್ ಎಲ್ಲ ಮಾಡ್ತಾ ಕೂರ್ಬೇಕಲ್ಲ ಮಾರೆ. ಸುಮಾರು ವೀಡಿಯೋ ಇದೆ ಎಡಿಟಿಂಗ್ಗೆ. ಎಡಿಟಿಂಗ್ ಮಾಡ್ತೀರಲ್ಲ ಮತ್ತೆ ನೀವು ಬರ್ಬೇಕಣ್ಣ, ನೀವು ಇಲ್ದಿದ್ರೆ ಏನೂ ಆಗಲ್ಲ. ಎಡಿಟಿಂಗ್ ಮೊನ್ನೆ ನಿದ್ದೆ ಮಾಡಿದ್ದು. ಎಡಿಟಿಂಗ್ ಸವಾಸಲ್ಲ ಬೇರೆ ನಮಗೀಗ. ಯಾರು ಫ್ರೀ ಆಫ್ ಕಾಸ್ಟಲ್ಲಿ ಎಡಿಟರ್ಸ್ ಯಾರಾದರೂ ಸಿಕ್ಬಿಡ್ತಾರ? ಈಗ ಮಾದು ಏನೇನೋ ಬೊಬ್ಬೆ ಹೊಡ್ಕೊಂಡು ಹೋಗ್ಬೋದು ಮಾರೆ. ಅಲ್ಲಿ ಕೂತಾಗ ಉಂಟಲ್ಲ, ನಮಗೆ ಅದೇ ಸಮಸ್ಯೆ. ಮತ್ತೊಂದು ಮೇಯ್ನ್ ಸ್ಟೋರೇಜ್. ಈ ದೊಡ್ಡದೊಂದು ಸಿಂಟ್ಯಾಕ್ಸ್ ತಂದಿಡ್ಬೇಕು. ಇನ್ನು ವಿಡಿಯೋ ಎಲ್ಲ ತೊಗೊಂಡು ಅದ್ರೊಳಗೆ ಹಾಕಬೇಕು. ಸವಾಸ ಅಲ್ಲ ಮಾರೆ. ಅದೇ ಹೇಳಿದ್ವಲ್ಲ, ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಜೀರಾ ಮೆಮರೀಸ್ ಚಾನಲ್ನ ಹರಸಿ ಉಳಿಸಿ ಬೆಳೆಸಿ. ಇನ್ನೆಂತ ಹೇಳಲಿಕ್ಕುಂಟ ಸಂತೆ ಎಂತಾದರೂ? ಹೇಳಿ ನೀವು ಹೇಳೋದುಂಟು, ನಾನು ಹೇಳೋದುಂಟು, ಕೇಳೋರುಂಟು ಅಂತಾನ. ಇನ್ನು ಸುಮಾರು ಹೇಳಿದ್ರೆ ಹೊಡಿಬೋದು ಬಂದು. ಎಲ್ಲ ನಮ್ಮವರೆಲ್ಲ, ಯಾಕೆ ಹೊಡಿಯೋದು? ಗದ್ದೆ ಕೊಯ್ಲಿಗೆಲ್ಲ ಬರಬೇಕು ನೆಕ್ಸ್ಟು. ಅದಕ್ಕಂತ ಕರೀರಿ, ನೀವು ಬರ್ಬೇಕು ಮರೆ. ಇಷ್ಟೇ ನಿಮ್ಮ ಹತ್ರ ಗದ್ದೆ ಕೊಯ್ಸ್ಬೇಕಂತ ಒಂದು ಭಾರಿ ಆಸೆ ಉಂಟು, ನೋಡುವ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡೋಣ. ಇನ್ನು ಮುಂದಿನ ಯಾವ್ದಾದ್ರು ಹೊಸ ವಿಡಿಯೋದಲ್ಲಿ ಸಿಗೋಣ.
ಒಳ್ಳೊಳ್ಳೆ ವಿಷಯಗಳನ್ನು ಹೊತ್ತು ತರುವ, ಏನಂತೀರಾ? ಖಂಡಿತವಾಗ್ಲೂ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಝೀರೋ ಮೆಮೊರೀಸ್ ಅಂತ ಹೇಳ್ತಾ ಬಾಯ್. ಬರೇ ಬಾಯ್. ಬಾಲೆ ಬಾ. ಸೈನಿಕರನ್ನೊಂದು ಕರ್ಕೊಂಡು ಹೋಗ್ಬೇಕು ಮಾರೆ, ಇಲ್ಲಾಂದ್ರೆ ಅವ್ರು ಇಲ್ಲೇ ಉಳಿದು ಬಿಡ್ತಾರೆ. ಬಲೆ ಗಾಯ್ಸ್ ಬಾ.